स्वागत है आपका आई टुडे न्यूज में। जेडीएस नेता बीडी पाटिल के 53वें जन्मदिन के अवसर पर सैकड़ों जेडीएस कार्यकर्ता आज सरकारी अस्पताल गए और वहां गरीब मरीजों को फल वितरित किए। साथ ही बीडी पाटिल के अच्छे स्वास्थ्य, दीर्घायु और उनके देखे गए सपनों को साकार करने के लिए भगवान से प्रार्थना की। इस अवसर पर जेडीएस नेता अयूब नाटिकर और डॉक्टर रमेश राठौड़ ने कहा कि समाज के अंतिम व्यक्ति की चिंता करने वाले जननेता और एक संघर्षशील व्यक्तित्व के रूप में बीडी पाटिल को भविष्य में अच्छे दिन देखने को मिले। उन्होंने कामना की कि दलितों और दबे कुचले लोगों की सेवा करने का अवसर भगवान उन्हें प्रदान करे। इस कार्यक्रम में पूर्व नगर परिषद सदस्य सिद्धू डंगा, ग्राम पंचायत उपाध्यक्ष बाबू मैत्री, दुंडू बिरादार, विठ्ठल हल्ली, सुदर्शन उपाध्याय, नियाज अगरखेड़, कुमार सुरगिहली, नारायण वालिकर, भीरू पुजारी, बसु पुजारी, अनिल कुलकर्णी, मलगू पुजारी और अन्य लोग उपस्थित थे। ನಿಮಿತ್ತವಾಗಿ ಅವರು 53 ಕೆಜಿಗಳ ಒಂದು ಕೇಕ್ ಅನ್ನು ಇವತ್ತು ನಮ್ಮ ಇಂಡಿ ತಾಲೂಕಿನ ಪ್ರತಿಯೊಬ್ಬರು ಮತದಾರ ಬಾಂಧವರು ಅವರ ಆತ್ಮೀಯರಾದಂತ ಇವತ್ತು 53 ಕೆಜಿಗಳ ಮುಖಾಂತರ ಅವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ। ಅದಕ್ಕಾಗಿ ಇವತ್ತು ಬಿಡಿ ಪಾಟೀಲ್ ಅವರ ಒಂದು ಯುವಜನೆ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದಂತ ಅಯ್ಯೂಬಣ್ಣ ನಾಟಿಕಾರ ಅವರೇ, ಅದರಂತೆ ಮಾಜಿ ಪುರಸಭೆ ಸದಸ್ಯರಾದಂತ ಸಿದ್ದು ಡಂಗಾ ಅವರೇ, ಅದರಂತೆ ನಮ್ಮ ಯುವ ಇದು ಆದಂತ ದುಂಡು ಅಣ್ಣನವರೇ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತ ಬಾಬು ಸಾವ್ಕಾರ್ ಅವರೇ ಮತ್ತು ಉಪಾಧ್ಯಾಯವರೇ, ನಿಯಾಜ್ ಅವರೇ, ಇವರೆಲ್ಲರೇ ಎಲ್ಲರೂ ಸಹಿತ ಇವತ್ತಿನ ದಿವಸ ಈ ಬಿಡಿ ಪಾಟೀಲ್ ಅವರ ಹುಟ್ಟುಹಬ್ಬಕ್ಕಾಗಿ ನಾವೆಲ್ಲರೂ ಅವರಿಗೆ ಶುಭ ಕೋರ್ತಾ ಇದ್ದೆವು। ಆ ನಿಮಿತ್ತವಾಗಿ ಇವತ್ತು ಇಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗರಿಗೋಸ್ಕರ ಹಣ್ಣು ಹಂಪಲುಗಳನ್ನು ವಿತರಿಸುವ ಒಂದು ನಾವು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು। ಆ ತರನಾಗಿ ಇವತ್ತು ಆ ಕಾರ್ಯಕ್ರಮವನ್ನು ನಾವು ರೋಗಿಗಳಿಗೆ ಹಂಚುವ ಮೂಲಕ ಬಿಡಿ ಪಾಟೀಲ್ ಅವರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಎಲ್ಲರೂ ಹಾರೈಸುತ್ತೇವೆ। ಯಾಕಂದ್ರೆ ಕೆಲವೊಂದು ವರ್ಷಗಳ ಹಿಂದೆ 15-20 ವರ್ಷಗಳ ಸತತವಾಗಿ ಅವರು 25-30 ವರ್ಷಗಳಾಗಿ ಹೋರಾಟವಾಗಿ ಅವರು ಈ ಹೋರಾಟದಿಂದಲೇ ಒಂದು ರಾಜಕೀಯ ಪ್ರವೇಶವಾಗಿ ಬಂದಿದ್ದಾರೆ। ಕೆಲವೊಂದು ರಾಜಕೀಯದಿಂದ ಅವರು ಹೋರಾಟದಿಂದಲೇ ಮುಖ್ಯವಾಗಿ ಈ ಭಾಗಕ್ಕೆ ಬಂದು ಕೆಲವೇ ಅಂತರಗಳ ಓಟದಿಂದ ಸೋಲನುಭವಿಸುವುದರ ಸಹಿತ ಅವರು ಇವತ್ತು ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆ ಕರ್ನಾಟಕದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ। ಬಡತನ ಹುಟ್ಟಿದ ವ್ಯಕ್ತಿ, ಬಡತನದಲ್ಲೇ ತಮ್ಮನ್ನ ಛಾಪನ್ನು ಮೂಡಿಸಿರುವಂತಹ ಮಹಾನ್ ನಾಯಕ, ಜನನಾಯಕರು ಬಿಡಿ ಪಾಟೀಲ್ ಅವರು ಇವತ್ತೇನೈತಂದ್ರೆ ಒಂದು ಹೆಸರಾಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ। ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿ, ಆ ಸಂತ ಸೇವಾಲಾಲ, ಆ ದುರ್ಗಾದೇವಿ, ಆ ಅಲ್ಲಾ ಮತ್ತೇನೈತಿ ನಮ್ಮ ಗ್ರಾಮ ದೇವತೆ ಆದಂತಹ ಶಾಂತೇಶ್ವರ ಅವರಿಗೆ ಬರುವ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಈ ಯುವ ಮಹೋತ್ಸವ ಇದು ಯುವ ಪೀಳಿಗೆ ಅವರಿಗೆ ಒಂದು ಹೆಚ್ಚಿನ ಹುಮ್ಮಸ್ ಕೊಡ್ಲಿ, ಅವರಿಗೆ ನಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಜೆಡಿಎಸ್। ಜನನಾಯಕರಾದಂತ ನಿಮ್ಮ ನೆಚ್ಚಿನ ನಾಯಕರಾದಂತ ಬಿಡಿ ಪಾಟೀಲ್ ರವರ 53ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಡಿ ಪಾಟೀಲ್ರ ಹಿತೈಷಿಗಳು ಹಾಗೂ ಬಿಡಿ ಪಾಟೀಲ್ ಟೀಮ್ ಕೂಡ ಏನದ ಇವತ್ತಿನ ದಿವಸ ಈ ಇಂಡಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಅವರ ಹುಟ್ಟುಹಬ್ಬ ಕುರಿತು ಏನದ ನಾವೆಲ್ಲರೂ ಸೇರಿ ಏನದ ನಮ್ಮ ಸ್ವಂತ ದುಡ್ಡಿನಿಂದ ಇಲ್ಲಿ ಇರುವಂತ ಎಲ್ಲಾ ರೋಗಿಗಳಿಗೆ ಏನದ ಅವ್ರ ಹುಟ್ಟುಹಬ್ಬ ಕುರಿತು ಏನದ ಅವ್ರಿಗೆ ಹಣ್ಣು ಹಂಪಲ ಹಂಚುವ ಒಂದು ಸಣ್ಣಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ। ಅದೆಲ್ಲರೂ ಕೂಡ ನಾವು ಮಾಡಿದ್ವಿ। ಆ ರೋಗಿಗಳಿಗೆ ಎಲ್ಲರಿಗೂ ನಾವು ಕೈ ಜೋಡಿಸಿ ಕೇಳ್ಕೊಂಡಿವಿ। ಬಿಡಿ ಪಾಟೀಲ್ರು ಒಂದು ವಿಶಾಲ ಮನಸ್ಸಿದವರು, ಬಿಡಿ ಪಾಟೀಲ್ರು ಒಂದು ಬಡತನ ಪರಿಸ್ಥಿತಿಯಲ್ಲಿ, ಬಡತನ ಕುಟುಂಬದಲ್ಲಿ ಹುಟ್ಟೇನದ
ಹುಟ್ಟು ಹೋರಾಟಗಾರ ಆಗಿ ಜನರ ಸೇವೆ ಮಾಡ್ಕೋತ ಕನಿಷ್ಠ ಒಂದು 30-40 ವರ್ಷ ಆಯ್ತು. ಸತತವಾಗಿ ಬಡವರ ಪರವಾಗಿ, ರೈತರ ಪರವಾಗಿ ಅವರು ಸತತವಾಗಿ ದುಡಿಯಾಕತ್ತಾರ. ಅವರು ಜನರ ಪರವಾಗಿ ನಾಯಕ ಆಗಿ ಹೋರಾಟದ ಏಕೈಕ ವ್ಯಕ್ತಿ ಭಾಗದಾಗ ಯಾರಿದ್ರ ಸನ್ಮಾನ್ಯ ಬಿ.ಡಿ. ಪಾಟೀಲ್ರು. ಅವ್ರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವೆಲ್ಲರೂ ಕೂಡಿ ಮಾಡಕತ್ತೀವಿ. ಬಿ.ಡಿ. ಪಾಟೀಲ್ ಅಂದ್ರೆ ಇಂಥ ಮನುಷ್ಯ, ಅದು ಬಹಳ ಸ್ವಾಭಾವಿಕ ಮನುಷ್ಯ, ಬಹಳ ಸೌಮ್ಯ ಮನುಷ್ಯ. ಬಿ.ಡಿ. ಪಾಟೀಲ್ ನಾವು ಹುಟ್ಟುಹಬ್ಬ ಆಚರಿಸ್ಲಾಕತ್ತೀವಿ. ಬಿ.ಡಿ. ಪಾಟೀಲ್ ಅಂದ್ರೆ ಬಾಡ್ರಿ ನನಗೆ ಬಡವ ಮನುಷ್ಯ, ನಾವು ಏನು ಮಾಡ್ಲಕ್ ಹೋಗ್ಬೇಡ್ರಿ ನೀವು ಹಂಗ ಅಂತಂದ್ರು. ಇಲ್ರಿ ಅಣ್ಣ, ನಾವು ಸ್ವಲ್ಪ ನಿಮ್ಮ ಇದ್ರ ಮ್ಯಾಗ ನಾವು ಸ್ವಲ್ಪ ಹಣ್ಣನ ಹಂಪರೆ ನಾವು ಅವ್ರಿಗೆ ವಿತರಿಸ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯ್ತ್ರಿ ಅನ್ನೋದು ಮಾತಂದ್ರು ಅವರು. ಹಾಗಾಗಿ ಈ ಸಲ ಈ ಭಾಗದ ಮಂದಿ ಏನದ, ಈ ಭಾಗದ ಮತಕ್ಷೇತ್ರದ ಮಂದಿ ಕೈ ಜೋಡಿಸಿ ನಾವೆಲ್ಲರೂ ಕಾರ್ಯಕರ್ತರು ಕೂಡಿ, ಈ ಭಾಗದ ಎಲ್ಲಾ ಬಡವರು ಬಗ್ಗರು ಕೂಡ್ರಿ ಈ ಸಲ ಬಿ.ಡಿ. ಪಾಟೀಲ್ರಿಗೆ ಇನ್ನ 2 ಸಲ ಸೋತ್ಯಾರ, ಇನ್ನೊಂದು ಸಲ ಅವ್ರಿಗೆ ಅವಕಾಶ ಕೊಟ್ಟೇನದ. ನಾವು ನೀವು ಕೂಡಿ ಒಂದು ನಮ್ಮ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ಈ ಶುಭ ಸಂದರ್ಭದಲ್ಲಿ ಈ ಬಿ.ಡಿ. ಪಾಟೀಲ್ ಹುಟ್ಟುಹಬ್ಬದ ಒಳ್ಳೆ ಇದರೊಳಗೆ ನಾವು ನಿಮ್ಗೆಲ್ಲರಿಗೆ ಈ ಮತಕ್ಷೇತ್ರದ ಬಂಧು ಬಳಗದವರಿಗೆ, ಈ ಮತಕ್ಷೇತ್ರದ ಅಕ್ಕತಂಗಿಯಂದ್ರಿಗೆ, ಈ ಮತಕ್ಷೇತ್ರದ ರೈತರ ಬಾಂಧವರಿಗೆ, ಈ ಮತಕ್ಷೇತ್ರದ ಯುವಕರಿಗೆ ನಾ ಕೈ ಜೋಡಿಸಿ ಕಳಿಕಳಿಯಿಂದ ವಿನಂತಿ ಮಾಡ್ಕೊತೀನಿ, ಒಂದು ಅವಕಾಶ ಬಿ.ಡಿ. ಪಾಟೀಲ್ರಿಗೆ ಕೊಡ್ತೀರಿ ಅಂತ ಭಾವಿಸ್ತೀನಿ ನಾನು. ಅದರ ಜೊತೆಯಲ್ಲಿ ಬಿ.ಡಿ. ಪಾಟೀಲ್ರ ಕಾರ್ಯಗಳು ನೋಡ್ಬೇಕಪ್ಪ ಅಂತಂದ್ರ ಈ ರೈತರ ಪರವಾಗಿ ತಮ್ಮ ಸ್ವಂತ ರಕ್ತವನ್ನು ಕೊಟ್ಟೇನದ ಸರ್ಕಾರಕ್ಕೆ ಇದು ಪತ್ರ ಬಿಡ್ತಾರ. ಪತ್ರ ಏನು ಬರೀತಾರಪ್ಪ ಅಂತಂದ್ರ ನಮ್ಮ ಭಾಗದಲ್ಲಿ ನೀರಿಲ್ಲ, ನಮ್ಮ ಭಾಗದಲ್ಲಿ ಬಡವರು ಬಗ್ಗರು ಹೈರಾಣದಾಗದಾರ, ನಮ್ಮ ಭಾಗದಲ್ಲಿ ರೈತರಿಗೆ ನೀರಿಲ್ಲ, ನಮ್ಮ ಭಾಗದಲ್ಲಿ ರೈತರಿಗೆ ಶೋಷಣೆ ಆಗ್ಲಾಗ್ತದ, ರೈತರ ಹೈರಾಣದಾಗದಾರ. ಅವ್ರಿಗೆ ನೀವೇನ ಸರ್ಕಾರದವ್ರು ಕಣ್ಣು ತರದೇನದ, ಅವರಿಗೆ ಹೆಲ್ಪ್ ಮಾಡಬೇಕು, ಅವ್ರು ನೆರವಿಗೆ ನಿಂದಿರ್ಬೇಕಂತ ತಮ್ಮ ಸ್ವಂತ ರಕ್ತದಲ್ಲಿ ಸರ್ಕಾರಕ್ಕೆ ಲೆಟರ್ ಬರೀತಾರ, ಪತ್ರ ಬರೀತಾರ. ಅದು ಏಕೈಕ ವ್ಯಕ್ತಿ ಯಾರು ಇದ್ರ ಸನ್ಮಾನ್ಯ ಬಿ.ಡಿ. ಪಾಟೀಲ್ ಸಾಹೇಬ್ರು. ಹಾಗಾಗಿ ಇವತ್ತಿನ ದಿವಸ ಒಂದು ಮಹತ್ವದ ಮಾತು ಹೇಳಾಕತ್ತೀನಿ. ನಾವು ಎಲ್ಲಾ ಬಡವರು ಕೂಡಿ ಬಡವರ ಶಾಸಕರು ಮಾಡೋನು. ಯಾಕಂದ್ರ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಪ್ಪ ಅಂತಂದ್ರ 100-150 ಕೋಟಿ ರೂಪಾಯಿ ಖರ್ಚ ಮಾಡಿ ಏನದ ಅವ್ರ ಶಾಸಕರಾಗ್ಲಾಕತ್ತಾರ. ನಾವು ಕೈ ಜೋಡಿಸಿ ಜನರ ಕೆಲಸ ಮಾಡ್ತೀವಿ, ನಮ್ ಕೆಲಸ ಕೊಡ್ರಿ, ನಾವು ನಿಮ್ ಶಾಸಕರಾಗ್ತೀವಿ, ನಮ್ ಶಾಸಕರು ಮಾಡ್ರಿ ಅಂತ ಕೈ ಜೋಡಿಸೋರ್ ಬಳಿ ಮಧ್ಯದಲ್ಲಿ ಹೊಂಟಿವಿ. ಇವತ್ತಿನ ದಿವಸ ನಾವು ಶಾಸಕರಾಗಬೇಕಂದ್ರ ದುಡ್ಡನ್ನ ತಪ್ಪಿ ಕಟ್ಲಾಕತ್ತಾರ, ಇದ್ದವ್ರಾಗ್ಲಿ ಆಗೋರಾಗ್ಲಿ. ನಂಬಲ್ಲಿ ದುಡ್ಡಿಲ್ಲ, ನಾವು ಬಡವರು, ನಾವು ನಿಮ್ ಕೆಲಸ ಮಾಡ್ತೀವಿ, ನಿಮ್ ಮನಿತನ ಬಂದು ನಿಮ್ ಕೆಲಸ ಕೇಳಿ ನಿಮ್ ಕೆಲಸ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಹೇಳಿ ಏನದ. ದುಡ್ಡಿಗೆ ಅವಕಾಶ ಕೊಡ್ಬೇಡ್ರಿ, ಮನುಷ್ಯಗೆ ಅವಕಾಶ ಕೊಡ್ರಿ ಅಂತ ಈ ಸಭೆಯಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಇನ್ನ ಬಹಳಷ್ಟು ಮಂದಿ ಅದಾರ, ಟೈಮ್ನೂ ಇಲ್ಲ. ಹಂಗಾಗಿ ಮತ್ತೊಮ್ಮೆ ಮತಕ್ಷೇತ್ರದ ಭಾಗದ ಎಲ್ಲ ಯುವಕರಿಗೆ, ಬಡವರಿಗೆ, ಬಗ್ಗರಿಗೆ, ನಮ್ಮ ಅಕ್ಕತಂಗಿಯಂದ್ರಿಗೆ, ನಮ್ಮ ಹಿರಿಯ ರೈತರಿಗೆ ಕೈ ಜೋಡಿಸಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಇನ್ನೂ ಒಮ್ಮೆರೆ ನಮ್ಮ ಬಿ.ಡಿ. ಪಾಟೀಲ್ರಿಗೆ ಅವಕಾಶ ಕೊಡ್ತೀರಿ ಅಂತ ಭಾವಿಸಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಡಾಕ್ಟರ್ ಸಾಹೇಬ್ರಿಗೆ ಎಲ್ಲರಿಗೆ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಿ.ಡಿ. ಪಾಟೀಲ್. ಬಿ.ಡಿ. ಪಾಟೀಲ್ ವಿಶ್ ಯು ಹ್ಯಾಪಿ ಬಿ.ಡಿ. ಪಾಟೀಲ್, ವಿಶ್ ಯು ಬಿ.ಡಿ. ಪಾಟೀಲ್ ಹ್ಯಾಪಿ ಬರ್ಡೇ ಬಿ.ಡಿ. ಪಾಟೀಲ್. ನಿಮ್ಮ ಜನ್ಮ ದಿವಸ ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡಲಿ. ಮುಂಬರುವ ಇದರೊಳಗೆ ಏನದ ನೀವು ಶಾಸಕರಾಗಿ ನಮ್ಮ ಮತಕ್ಷೇತ್ರಗ ಎಲ್ಲರ ಜೊತೆ ಬರಿತೇನದ ಕೆಲಸ ಮಾಡ್ತೀರಿ ಅಂತ ಭಾವಿಸಿ ನಾನು ಮಾತಿಗೂ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಬಿ.ಡಿ. ಪಾಟೀಲ್, ಜೈ ಜೆಡಿಎಸ್.